ಗಂಡನಿದ್ದರೂ ಬೇರೆಯವನೊಂದಿಗೆ ಲವ್ವಿ ಡವ್ವಿ. ಪ್ರಿಯಕರನಿಂದಲೇ ಗೃಹಿಣಿ ಬರ್ಬರ ಹತ್ಯೆ. ಬಿಟ್ಯಾಕ್ ಹೋದೆ ಅಂತ ಆಕೆಯನ್ನ ಕೊಂದೇ ಬಿಟ್ಟ. ಹೆಂಡತಿ ಸರಿಯಿಲ್ಲ, ಗಂಡ ಇದ್ದರೂ ಪರಪುರುಷನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ನೋ ಸಿಟ್ಟಿನಿಂದ ಗಂಡನಾದವನು ಕಟ್ಟಿಕೊಂಡ ಹೆಂಡತಿಯನ್ನೇ ಕೊಲೆ ಮಾಡಿರೋದನ್ನ ನೋಡಿರ್ತೀರಿ. ಪ್ರಿಯಕರನ ಜೊತೆ ಸೇರಿ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿ ಮುಗಿಸಿದ ಸ್ಟೋರಿಗಳನ್ನ ಕೂಡ ಕೇಳಿರ್ತೀರಿ. ಆದರೆ ಇಲ್ಲೊಬ್ಬ ಆಂಟಿ ಲವರ್ ತಾನು ಪ್ರೀತಿಸಿದವಳು ಮತ್ತೆ ತನ್ನ ಗಂಡನ ಜೊತೆ ಹೋಗ್ಬಿಟ್ಲು ಅನ್ನೋ ಸಿಟ್ಟಿನಿಂದ ಆಕೆಯನ್ನೇ ಮುಗಿಸಿಬಿಟ್ಟಿದ್ದಾನೆ. ಇದು ಆಂಟಿ ಪ್ರೀಸೆ ಅಂತ ಹೋಗಿದ್ದ ಪಾಗಲ್ ಪ್ರೇಮಿಯ ಸ್ಟೋರಿ. ಮದುವೆಯಾಗಿ ಮಕ್ಕಳು ಇದ್ದ ಆಂಟಿಯನ್ನ ಪ್ರೀತಿ ಮಾಡುತ್ತಿದ್ದ ಯುವಕನೊಬ್ಬ ಇದೀಗ ತನ್ನ ಪ್ರಿಯಕರೆಯನ್ನೇ ಕೊಂದು ಮುಗಿಸಿದ್ದಾನೆ. ತನ್ನನ್ನ ಬಿಟ್ಟು ಮತ್ತೆ ಗಂಡನ ಜೊತೆ ಹೋಗಿದ್ದಕ್ಕೆ ಸಿಟ್ಟುಗೊಂಡ ಪ್ರಿಯಕರ ಗೃಹಿಣಿಯೊಬ್ಬಳನ್ನ ಆಕೆಯ ಇಬ್ಬರು ಮಕ್ಕಳ ಮುಂದೆಯೇ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಗೈದಿದ್ದಾನೆ. ಗೃಹಿಣಿಯನ್ನ ಹೀಗೆ ಕೊಂದು ಮುಗಿಸಿದ ಪಾಗಲ್ ಪ್ರೇಮಿ ಬಳಿಕ ಆಕೆಯ ಮೃತದೇಹವನ್ನ ಮನೆಯ ಹಿಂದೆ ಇರುವ ಕೃಷಿ ಹೊಂಡದಲ್ಲಿ ಎಸೆದು ಪರಾರಿಯಾಗಿದ್ದಾನೆ. ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕಿಚ್ಚೆಬ್ಬಿ ಅನ್ನೋ ಗ್ರಾಮದಲ್ಲಿ. ಈ ಕಿಚ್ಚೆಬ್ಬಿ ಗ್ರಾಮದ ಮಹಿಳೆ 25 ವರ್ಷದ ತೃಪ್ತಿ ಮೃತ ದುರ್ದೈವಿ. ಈಕೆಯ ಪ್ರಿಯಕರ ಚಿರಂಜೀವಿ ಎಂಬಾತನೇ ಕೊಲೆ ಮಾಡಿರೋ ಆಸಾಮಿ. ಇನ್ನು ಈ ತೃಪ್ತಿ ಮತ್ತು ಚಿರಂಜೀವಿ ನಡುವೆ ಪ್ರೇಮಾಂಕುರ ಆಗಿದ್ದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಇವರಿಬ್ಬರಿಗೆ ಮೊದಲು ಪರಿಚಯವಾಗಿದ್ದು ಫೇಸ್ಬುಕ್ ಮುಖಾಂತರ. ಬಳಿಕ ಇಬ್ಬರ ನಡುವಿನ ಈ ಪರಿಚಯ ಪ್ರೀತಿಗೆ ತಿರುಗಿ ಗಂಡನನ್ನೇ ಬಿಟ್ಟು ಓಡಿ ಹೋಗುವ ಹಂತಕ್ಕೂ ತಲುಪಿತ್ತು. ಕೆಲ ತಿಂಗಳ ಹಿಂದೆ ಈ ತೃಪ್ತಿ ಗಂಡನನ್ನ ಬಿಟ್ಟು ಈ ಚಿರಂಜೀವಿ ಜೊತೆ ಪರಾರಿಯಾಗಿದ್ಲು ಎನ್ನಲಾಗಿತ್ತು. ಈ ಬಗ್ಗೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿದ್ದ ಈ ಜೋಡಿಯನ್ನ ಹುಡುಕಿ ಕರೆ ತಂದಿದ್ದ ಪೊಲೀಸರು ಬಳಿಕ ರಾಜಿ ಸಂಧಾನ ನಡೆಸಿ ಈ ಮಹಿಳೆಯನ್ನ ಗಂಡನೊಂದಿಗೆ ಕಳುಹಿಸಿಕೊಟ್ಟಿದ್ರು. ಇದರಿಂದ ಪ್ರಿಯಕರ ಚಿರಂಜೀವಿ ಕುಪಿತಗೊಂಡಿದ್ದ. ತನ್ನನ್ನ ಬಿಟ್ಟು ಗಂಡನ ಜೊತೆ ತೆರಳಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದ. ಹೀಗಾಗಿ ನೇರವಾಗಿ ತೃಪ್ತಿ ಮನೆಗೆ ಹೋಗಿ ಆಕೆಯ ಇಬ್ಬರು ಮಕ್ಕಳ ಎದುರೇ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಸದ್ಯ ಪೊಲೀಸರು ಆತನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.